ನಮಸ್ಕಾರ ಗೆಳೆಯರೆ. ಒಬ್ಬ ವ್ಯಕ್ತಿ ಮನೋರೋಗದಿಂದ ಬಳಲುತ್ತಿರುವಂತಹ ಒಬ್ಬ ವ್ಯಕ್ತಿ ಸರಿಯಾದಂತಹ ಟ್ರೀಟ್ಮೆಂಟನ್ನು ತಗೊಳ್ಳೋಕ್ಕೂ ಮುಂಚೆ ಒಬ್ಬ ಮನೋವೈದ್ಯರನ್ನು ಸೈಕ್ಯಾಟ್ರಿಸ್ಟನ್ನು ಭೇಟಿಯಾಗೋಕ್ಕೂ ಮುಂಚೆ ಹಲವು ತಿಂಗಳು, ಕೆಲವೊಮ್ಮೆ ಹಲವು ವರ್ಷಗಳನ್ನು ಕಾದಿರ್ತಾನೆ. ಟ್ರೀಟ್ಮೆಂಟ್ ತಗೊಳ್ಳೋದನ್ನು ಮುಂದೂಡಿರ್ತಾನೆ. ಯಾಕೆ ಅಂತ ನಾನು ನನ್ನ ಕ್ಲೈಂಟ್ಸನ್ನು ಪ್ರಶ್ನೆ ಮಾಡಿದಾಗ ಸಿಗುವಂಥ ಒಂದು ಉತ್ತರ, ಡಾಕ್ಟ್ರೇ, ಸೈಕ್ಯಾಟ್ರಿಸ್ಟ್ ಕಡೆ ಹೋದರೆ ಜನ ನಮಗೆ ಹುಚ್ಚರು ಅಂತಾರೆ ಅಂತ ನಮಗೆ ಭಯ, ಅದಕ್ಕೆ ನಾನು ಇಷ್ಟು ದಿವಸ ಹಿಂಜರಿತಾ ಇದ್ದೆ ಅಂತ ಹೇಳಿ. ಆವಾಗ ನಾನು ಹಾಕುವಂಥ ಪ್ರಶ್ನೆ, ನೀವು ಇಷ್ಟೊತ್ತು ವೇಟಿಂಗ್ ಹಾಲಲ್ಲಿ ಕೂತಿದ್ರಿ, ಇಷ್ಟು ಜನ ನಿಮ್ಮ ಜೊತೆ ಕೂತಿದ್ರು, ಅದರಲ್ಲಿ ಯಾರಾದರೂ ನಿಮಗೆ ಹುಚ್ಚರು ಅನಿಸಿದ್ರಾ ಅಂತ ನಾನು ಅವರಿಗೆ ಕೇಳಿದಾಗ ಅವರಿಗೆ ಆ ಕ್ಷಣದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಮನೋರೋಗದಿಂದ ಬಳಲುತ್ತಿರುವವರಲ್ಲಿ 80% ಹೆಚ್ಚು ಜನ ಅವರು ನಿಮ್ಮಂತೆ ನಾರ್ಮಲ್ ಆಗಿರುವಂತಹ ಜನ. ಈಗ ಹುಚ್ಚರು ಅಂತ ಸಮಾಜ ಅಂತದಲ್ಲ, ಈ ಹುಚ್ಚ ಅನ್ನೋ ಶಬ್ದಕ್ಕೆ ನನಗೆ ಸಮ್ಮತಿ ಇಲ್ಲ. ಆದರೆ ಹುಚ್ಚರು ಅಂದ್ರೆ ಯಾರು ಅಂದ್ರೆ, ತನ್ನ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಜಡ್ಜ್ಮೆಂಟ್ ಅನ್ನ ಕಳ್ಕೊಂಡಿರುವಂತಹ ವ್ಯಕ್ತಿ. ಯಾವುದು ಸರಿ, ಯಾವುದು ತಪ್ಪು, ನಾನು ಹೆಂಗಿರಬೇಕು, ಹೆಂಗಿರಬಾರ್ದು, ಏನು ವಿಚಾರ ಮಾಡಬೇಕು, ಏನು ವಿಚಾರ ಮಾಡಬಾರ್ದು, ಅಥವಾ ಯಾವ ರೀತಿ ವರ್ತನೆ ಮಾಡಬಾರ್ದು ಅನ್ನುವಂಥ ಜಡ್ಜ್ಮೆಂಟನ್ನು ಕಳ್ಕೊಂಡು ಸಮಾಜದಲ್ಲಿ ಅತಿರೇಕವಾಗಿ ವರ್ತನೆ ಮಾಡ್ತಿರುವಂಥ ವ್ಯಕ್ತಿಗೆ ನಾವು ಹುಚ್ಚ ಅಂತೀವಿ. ಆ ರೀತಿ ಇರುವಂಥ ಜನ 20%ಗಿಂತ ಕಡಿಮೆ. ಉಳಿದವರೆಲ್ಲ ತಮ್ಮ ಜೀವನದಲ್ಲಿ ನಾರ್ಮಲ್ ಆಗಿ ಮುಂದುವರಿತಿರುವಂಥ ಎಷ್ಟೋ ಜನ ಗೌರವಾನ್ವಿತ ಒಂದು ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು. ಹೀಗಾಗಿ ನಮ್ಮೆಲ್ಲರ ದೃಷ್ಟಿಕೋನವನ್ನು ನಾವು ಈಗ ಬದಲಾಯಿಸಬೇಕಾಗಿದೆ. ನಮ್ಮಲ್ಲಿರುವಂತಹ ಮನೋರೋಗಗಳ ಬಗ್ಗೆ ಇರುವಂತಹ ಈ ತಪ್ಪು ತಿಳುವಳಿಕೆ, ಇದರಿಂದ ಹುಟ್ಟುವಂತಹ ಸ್ಟಿಗ್ಮಾ, ಅದನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಬನ್ನಿ, ಅದಕ್ಕೆ ನಾವು ನೀವು ಕೈ ಜೋಡಿಸೋಣ. ಥ್ಯಾಂಕ್ ಯು.